ನಮಸ್ಕಾರ ಎಲ್ಲರಿಗೂ ಶೇರ್ ಸುದ್ದಿ ಒನ್ ಚಾನಲ್ಗೆ ಸ್ವಾಗತ. ನಾನು ಆರ್ಯನ್ ಚೇತನ್ ರಾಜ್. ಬನ್ನಿ ಇವತ್ತಿನ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಯ ಇಂಪಾರ್ಟೆಂಟ್ ಸಪೋರ್ಟ್ಸ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ಗಳನ್ನ ನೋಡ್ಕೊಂಬರೋಣ. ಇವತ್ತಿನ ಡೇಟ್ 25 ಮಾರ್ಚ್ 2025. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಇನ್ನು ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಸೊ ಬನ್ನಿ ವಿಷಯಕ್ಕೆ ಬರೋಣ. ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅನಾಲೈಸಿಸ್ ಮಾಡೋದಕ್ಕೂ ಮುಂಚೆ ಇವತ್ತಿನ ನಿಫ್ಟಿಯಲ್ಲಿ ಟಾಪ್ ಗೇನರ್ಸ್ ಮತ್ತೆ ಟಾಪ್ ಲೂಸರ್ಸ್ ನ ಬಗ್ಗೆ ತಿಳ್ಕೊಳ್ಳೋಣ. ಟಾಪ್ ಗೇನರ್ಸ್ ಅಲ್ಲಿ ಅಲ್ಟ್ರಾಟೆಕ್ ಸಿಮೆಂಟ್ 3.21% ಅಪ್ಪಲ್ಲಿ ಕ್ಲೋಸ್ ಆಗಿದೆ. ಟ್ರೆಂಟ್ 2.54% ಅಪ್ಪಲ್ಲಿ ಕ್ಲೋಸ್ ಆಗಿದೆ. ಬಜಾಜ್ ಫಿನ್ಸರ್ವ್ 2.18% ಅಪ್ಪಲ್ಲಿ ಕ್ಲೋಸ್ ಆಗಿದೆ. ಗ್ರಾಸಿಮ್ 2.12% ಅಪ್ಪಲ್ಲಿ ಕ್ಲೋಸ್ ಆಗಿದೆ. ಇನ್ಫೋಸಿಸ್ 1.66% ಅಪ್ಪಲ್ಲಿ ಕ್ಲೋಸ್ ಆಗಿದೆ. ನೆಕ್ಸ್ಟ್ ಬನ್ನಿ ಇವತ್ತಿನ ಟಾಪ್ ಲೂಸರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಇವತ್ತಿನ ಟಾಪ್ ಲೂಸರ್ಸ್ ನ ಲಿಸ್ಟ್ ಅಲ್ಲಿ ಇಂಡಸ್ಇಂಡ್ ಬ್ಯಾಂಕ್ 5.12% ಡೌನ್ ಅಲ್ಲಿ ಕ್ಲೋಸ್ ಆಗಿದೆ. ಡಾಕ್ಟರ್ ರೆಡ್ಡಿ 3.04% ಡೌನ್ ಅಲ್ಲಿ ಕ್ಲೋಸ್ ಆಗಿದೆ. ಅದಾನಿ ENT 2.08% ಡೌನ್ ಅಲ್ಲಿ ಕ್ಲೋಸ್ ಆಗಿದೆ. ಕೋಲ್ ಇಂಡಿಯಾ 2.00% ಡೌನ್ ಅಲ್ಲಿ ಕ್ಲೋಸ್ ಆಗಿದೆ. ಅದಾನಿ ಪೋರ್ಟ್ಸ್ 1.76% ಡೌನ್ ಅಲ್ಲಿ ಕ್ಲೋಸ್ ಆಗಿದೆ. ನೆಕ್ಸ್ಟ್ ನಾವು ನಾಳೆಯ ಚಾರ್ಟ್ ಅನಾಲಿಸಿಸ್ ನೋಡೋದಕ್ಕೂ ಮುಂಚೆ ನಿನ್ನೆ ನಾವು ಮಾಡಿದಂತಹ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅನಾಲಿಸಿಸ್ ಪಕ್ಕ ಇತ್ತಾ ಇಲ್ವಾ ಅಂತ ನೋಡ್ಕೊಂಬರೋಣ. ಸೊ ನೋಡಿ, ನಿನ್ನೆಯ ಒಂದು ಡ್ರಾಯಿಂಗ್ಸ್ ನಾನು ಇನ್ನೂ ರಿಮೂವ್ ಮಾಡಿಲ್ಲ. ಈ ಲೆವೆಲ್ಸ್ ಗಳನ್ನ ನಾನು ಇಂಪಾರ್ಟೆಂಟ್ ಲೆವೆಲ್ಸ್ ಗಳು ಅಂತ ತಿಳಿಸ್ಕೊಟ್ಟಿದ್ದೆ. ನಮ್ಗೆ ಕ್ಲೋಸಿಂಗ್ ಕೊಟ್ಟಿರೋದು ಈ ಲೆವೆಲ್ ನಲ್ಲಿ. ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೆ ಏನ್ ಮಾಡ್ಬೇಕು ಅಂತಾನೂ ತಿಳಿಸಿದ್ದೆ, ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆದ್ರೆ ಏನ್ ಮಾಡ್ಬೇಕು ಅಂತಾನೂ ತಿಳಿಸಿದ್ದೆ. ನಮ್ಮ ಈ ಒಂದು ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ಇದು ಇವತ್ತು ಕ್ರಾಸ್ ಮಾಡ್ಲೇ ಇಲ್ಲ. ನೋಡಿ, ನಾನು ಮಧ್ಯದಲ್ಲಿ ಹೇಳಿದ್ದೆ ನಿನ್ನೆ, ಗ್ಯಾಪ್ ಅಪ್ಪಲ್ಲೂ ಓಪನ್ ಆಗದೆ ಗ್ಯಾಪ್ ಡೌನ್ ಅಲ್ಲೂ ಓಪನ್ ಆಗದೆ ಮಾರ್ಕೆಟ್ ಅಲ್ಲೇ ಇತ್ತು ಅಂತಂದ್ರೆ ಸೈಡ್ ವೇಸ್ ನಲ್ಲಿ ಕರ್ಕೊಂಡು ಹೋಗ್ತಾರೆ. ಇದು ಒಂದು ಸೆಲ್ಲರ್ಸ್ ನ ಅಡ್ಡ ಆಗಿರುತ್ತೆ. ಇಲ್ಲಿ ಮಾರ್ಕೆಟ್ ನ ಟೈಮ್ ಪಾಸ್ ಮಾಡಿಸೋದೆ ಅವರ ಗುರಿ ಆಗಿರುತ್ತೆ. ಈ ಒಂದು ಟೈಮ್ ಪಾಸ್ ಮಾಡಿದ್ರೆ ಅವರಿಗೆ ಲಾಭ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೆ, ನೆನಪಿದ್ಯಾ? ಆ ವಿಡಿಯೋ ನೋಡಿಲ್ಲ ಅಂದ್ರೆ ನೋಡ್ಕೊಳ್ಳಿ. ಆ ವಿಡಿಯೋದಲ್ಲಿ ಕರೆಕ್ಟ್ ಆಗಿ ಮೆನ್ಷನ್ ಮಾಡಿದೀನಿ. ಇದು ಒಂದು ಟೈಮ್ ಪಾಸ್ ನ ಅಡ್ಡ. ಈ ಲೆವೆಲ್ ನ ಕ್ರಾಸ್ ಮಾಡಿಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ನಾವು ಬೈಯಿಂಗ್ ಆಪರ್ಚುನಿಟೀಸ್ಗೆ ಹೋಗೋದಕ್ಕೆ ಆಗಲ್ಲ ಅಂತ ಕ್ಲಿಯರ್ ಆಗಿ ಹೇಳಿದ್ದೆ. ಸೊ ನೋಡಿ, ಸೈಡ್ ವೇಸ್ ನಲ್ಲೇ ಮಾರ್ಕೆಟ್ ಇವತ್ತು ಆಟ ಆಡಿದೆ. ನೆಕ್ಸ್ಟ್ ಬನ್ನಿ ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅನಾಲಿಸಿಸ್ ಕರೆಕ್ಟ್ ಆಗಿ ಇತ್ತಾ ಇಲ್ವಾ ಅಂತ ನೋಡ್ಕೊಂಬರೋಣ. ನೆಕ್ಸ್ಟ್ ನಾವು ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅನಾಲಿಸಿಸ್ ನೋಡೋದಾದ್ರೆ ನೋಡಿ, ಇಲ್ಲೂ ಕೂಡ ಸೇಮ್ ನಿಫ್ಟಿನಲ್ಲಿ ಹೇಗೆ ಟೈಮ್ ಪಾಸ್ ಮಾಡಿದ್ದಲ್ಲ ಮಾರ್ಕೆಟ್, ಅದೇ ರೀತಿ ಟೈಮ್ ಪಾಸ್ ಮಾಡಿದೆ. ಇದನ್ನ ಕ್ಲಿಯರ್ ಆಗಿ ತಿಳಿಸಿದ್ದೆ. ಈ ಒಂದು ಜಾಗನ ದಾಟಿಲ್ಲ ಅಂತಂದ್ರೆ, ಮಲ್ಟಿಪಲ್ ಕನ್ಫರ್ಮೇಶನ್ ನಮ್ಗೆ ಸಿಕ್ಕಿಲ್ಲ ಅಂತಂದ್ರೆ ನಮ್ಗೆ ಬೈಯಿಂಗ್ ಆಪರ್ಚುನಿಟಿ ಸಿಗೋದು ಬಹಳ ಕಡಿಮೆ. ಯಾಕೆ ಅಂದ್ರೆ ಇದು ಸೆಲ್ಲರ್ಸ್ ನ ಅಡ್ಡ ಆಗಿರುತ್ತೆ. ಈ ಒಂದು ಜಾಗದಲ್ಲಿ ಮಾರ್ಕೆಟ್ ನ ಟೈಮ್ ಪಾಸ್ ಮಾಡಿಸಿದ್ರೆ ಅವರಿಗೆ ಲಾಭ. ಸೊ ಅದರಿಂದ ಮಾರ್ಕೆಟ್ ನ ಇಲ್ಲಿ ಮೇಲಕ್ಕೆ ಹೋಗೋಕ್ಕೂ ಬಿಟ್ಟಿಲ್ಲ, ಕೆಳಗಡೆ ಹೋಗೋಕ್ಕೂ ಬಿಟ್ಟಿಲ್ಲ. ನೆಕ್ಸ್ಟ್ ನೋಡಿ, ನಮ್ಗೆ ಡೌನ್ ಅಲ್ಲೂ ಓಪನ್ ಆಗ್ಲಿಲ್ಲ ಮಾರ್ಕೆಟ್. 51,651 ಆ ಲೆವೆಲ್ ನ ಕ್ರಾಸ್ ಮಾಡಿದ ನಂತರ ನಮ್ಮ ನೆಕ್ಸ್ಟ್ ಲೆವೆಲ್ ಇದಾಗಿತ್ತು. 52,000 ಟಚ್ ಮಾಡುವ ಸಾಧ್ಯತೆ ಇರುತ್ತೆ ಅಂತ ಹೇಳಿದ್ದೆ. ಆದ್ರೆ ಇಲ್ಲಿ ಯಾವುದೇ ಒಂದು ಬೈಯಿಂಗ್ ಆಪರ್ಚುನಿಟೀಸ್ ಅಂತೂ ಸಿಕ್ಕಿಲ್ಲ. ಸೊ ಮಾರ್ಕೆಟ್ ಅಲ್ಲಿ ಎಕ್ಸ್ಪರ್ಟ್ಸ್ ಯಾರಿರ್ತಾರೆ ಅವರು ಕೂಡ ಇಲ್ಲಿ ದುಡ್ಡು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ನಾವು ನಿಫ್ಟಿನಲ್ಲಿ ನಾಳೆಯ ಒಂದು ಚಾರ್ಟ್ ಅನಾಲಿಸಿಸ್ ನೋಡೋದಾದ್ರೆ 15 ಮಿನಿಟ್ಸ್ ನ ಟೈಮ್ ಫ್ರೇಮ್ ನಲ್ಲಿ ನಮಗೆ ಕ್ಲೋಸಿಂಗ್ ಕೊಟ್ಟಿರೋದು ಈ ಲೆವೆಲ್ ನಲ್ಲಿ 23,600 ಲೆವೆಲ್ ನಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ. ಗ್ಯಾಪ್ ಡೌನ್ ಅಲ್ಲಿ ಹೋದ್ರೆ ಯಾವ ಒಂದು ಲೆವೆಲ್ ಸಪೋರ್ಟ್ ಆಗಿರುತ್ತೆ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆದ್ರೆ ನಮ್ಮ ಮೇಜರ್ ಸಪೋರ್ಟ್ ಇದಾಗಿರುತ್ತೆ. 23,400 ನಮ್ಗೆ ಮೇಜರ್ ಸಪೋರ್ಟ್ ಆಗಿರುತ್ತೆ. ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೆ ಈ ಲೆವೆಲ್ ನಮ್ಗೆ ರೆಸಿಸ್ಟೆನ್ಸ್ ಆಗಿರುತ್ತೆ. 23,750 ನಮ್ಗೆ ಮೇಜರ್ ರೆಸಿಸ್ಟೆನ್ಸ್ ಆಗಿರುತ್ತೆ. ಈ ಲೆವೆಲ್ ಅನ್ನ ನಮ್ಗೆ ಟೆನಿ ಕಾಸ್ಟ್ ಕ್ರಾಸ್ ಮಾಡ್ಲೇಬೇಕಾಗಿರುತ್ತೆ. 23,800 ಲೆವೆಲ್ ನ ಕ್ರಾಸ್ ಮಾಡ್ಲೇಬೇಕಾಗಿರುತ್ತೆ. ಏನಕ್ಕೆ ಅಂತಂದ್ರೆ ಇಲ್ಲಿ ನಮ್ಗೆ ಒಂದು ಬಿಗ್ ರಿಜೆಕ್ಷನ್ ಕಂಡಿದೆ. ನೋಡಿ, ಇವತ್ತು ಈ ಲೆವೆಲ್ ನ ದಾಟೋದಕ್ಕೆ ಹರಸಾಹಸನೆ ಮಾಡ್ತು. ಈ ಲೆವೆಲ್ ಗಳನ್ನ ನಮ್ಗೆ ದಾಟಿ ಮಾರ್ಕೆಟ್ ಬಿಟ್ಕೊಡ್ಲೇ ಇಲ್ಲ. ಈ ಒಂದು ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ಗಳಲ್ಲೇ ಟೈಮ್ ಪಾಸ್ ಮಾಡ್ತು. ನಾಳೆನೂ ಕೂಡ ನಮಗೆ ಇದೇ ಒಂದು ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ಆಗಿರುತ್ತೆ. ಈ ಲೆವೆಲ್ ನ ಟೆನಿ ಕಾಸ್ಟ್ ಕ್ರಾಸ್ ಮಾಡ್ಲೇಬೇಕಾಗಿರುತ್ತೆ. ಅದು ಯಾವ ಲೆವೆಲ್ ಅಂತಂದ್ರೆ 23,800 ಲೆವೆಲ್ ನ ಕ್ರಾಸ್ ಮಾಡ್ಲೇಬೇಕು. ಆ ನಂತರ ನಮ್ಮ ಒಂದು ಟಾರ್ಗೆಟ್ ಇದಾಗಿರುತ್ತೆ. ರೆಸಿಸ್ಟೆನ್ಸ್ ನಂಬರ್ 1 24,000 ನಮ್ಮ ಒಂದು ರೆಸಿಸ್ಟೆನ್ಸ್ ನಂಬರ್ 1, ಅದೇ ಕೂಡ ಟಾರ್ಗೆಟ್ ಕೂಡ ಆಗಿರುತ್ತೆ. ಓಕೆನಾ? R1 ಅಂತ ಬರಿತಾ ಇದೀನಿ ನೋಡಿ, ಇದು ನಮ್ಮ ಟಾರ್ಗೆಟ್ 1 ಆಗಿರುತ್ತೆ. ನೆಕ್ಸ್ಟ್ ಲೆವೆಲ್ ಇದಾಗಿರುತ್ತೆ. 24,200 ನಮ್ಮ R2 ಆಗಿರುತ್ತೆ. ರೆಸಿಸ್ಟೆನ್ಸ್ ನಂಬರ್ 2 ಟಾರ್ಗೆಟ್ ಅಂತಾನು ನಾವು ಅದನ್ನ ಕನ್ಸಿಡರ್ ಮಾಡ್ಕೋಬಹುದು. ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು ಅಂತಂದ್ರೆ ನಾನು ಒಂದು ಬ್ಲೂ ಲೈನ್ ನ ಹಾಕಿದೀನಿ ನೋಡಿ, ಇದು ಒಂದು ಪ್ರೈಸ್ ಆಕ್ಷನ್ ನ ಬ್ಲೂ ಲೈನ್. ಈ ಒಂದು ಪ್ರೈಸ್ ಆಕ್ಷನ್ ಲೈನ್ ಅನ್ನ ಕ್ರಾಸ್ ಮಾಡಲೇಬೇಕಾಗಿರುತ್ತೆ. ಇಲ್ಲಿ ಒಂದು ಮಲ್ಟಿಪಲ್ ಕನ್ಫರ್ಮೇಶನ್ ನಮಗೆ ಸಿಗ್ಲೇಬೇಕಾಗಿರುತ್ತೆ.
ಜೆನ್ಯೂನ್ ಬ್ರೇಕ್ಔಟ್ ಆದ ನಂತರನೇ ನಾವು ಬೈಯಿಂಗ್ ಆಪರ್ಚುನಿಟೀಸ್ನ ಹುಡುಕ್ಬೋದು. ನಾಳೆ ಯಾವುದು ಅಂದರೆ ಡೌನ್ ಸೈಡಲ್ಲಿ ಈ ಒಂದು ಲೆವೆಲ್ನ ಕ್ರಾಸ್ ಮಾಡಬೇಕಾಗಿರುತ್ತೆ. 23,400 ಲೆವೆಲ್ನ ಕ್ರಾಸ್ ಮಾಡಿದ ನಂತರನೇ ನಮಗೆ ಬೈಯಿಂಗ್ ಆಪರ್ಚುನಿಟಿ ಸಿಗುತ್ತೆ. ಈ ಒಂದು ಲೆವೆಲ್ನ ಟಚ್ ಮಾಡುವ ಎಲ್ಲ ಸಾಧ್ಯತೆ ಇರುತ್ತೆ. ಅದು ಯಾವ ಲೆವೆಲ್ ಅಂತಂದ್ರೆ 23,000. ಇದು ನಮ್ಮ ಸಪೋರ್ಟ್ ನಂಬರ್ 1 ಆಗಿರುತ್ತೆ. ಈ ಲೆವೆಲ್ನ ಟಚ್ ಮಾಡುವ ಎಲ್ಲ ಸಾಧ್ಯತೆ ಇರುತ್ತೆ. ಯಾವಾಗ ಅಂತಂದ್ರೆ ಇಲ್ಲಿ ಬ್ರೇಕ್ಔಟ್ ಕೊಟ್ರೆ ಮಾತ್ರ. ಸೊ ನೆಕ್ಸ್ಟ್ ಬನ್ನಿ ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅನಾಲಿಸಿಸ್ನ ನೋಡ್ಕೊಂಬರೋಣ. ಸೊ ನೆಕ್ಸ್ಟ್ ನಾವು ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅನಾಲಿಸಿಸ್ ನೋಡೋದಾದ್ರೆ ಸೇಮ್ ನಮಗೆ ನಿಫ್ಟಿನಲ್ಲಿ ಹೇಗೆ ಇಲ್ಲಿ ಒಂದು ಕಣ್ಣ ಮುಚ್ಚಾಲೆ ಆಟ ಆಡಿದ್ಯಲ್ಲ ಈ ಲೆವೆಲ್ಸ್ಗಳಲ್ಲಿ, ಅದೇ ರೇಂಜ್ನಲ್ಲಿ ಟೈಮ್ ಪಾಸ್ ಮಾಡಿದೆ ನೋಡಿ. ಓಕೆ, ನಾಳೆ ಯಾವ ಒಂದು ಮೇಜರ್ಸ್ ಲೆವೆಲ್ಸ್ಗಳು ನಮಗೆ ಸಪೋರ್ಟ್ ಆಗಿ ಆಕ್ಟ್ ಆಗುತ್ತೆ ಅಂತ ನೋಡೋದಾದ್ರೆ ನಮಗೆ ಕ್ಲೋಸಿಂಗ್ ಕೊಟ್ಟಿರೋದು ಈ ರೇಂಜ್ನಲ್ಲಿ 51,490 ನಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ. ಓಕೆನಾ, ನೆಕ್ಸ್ಟ್ ನಾವು ಈ ಲೆವೆಲ್ನ ಕ್ರಾಸ್ ಮಾಡೋ ತನಕ ಟೆನಿ ಕಾಸ್ಟ್ ಕಾಯಲೇಬೇಕಾಗಿರುತ್ತೆ. ಇಲ್ಲಿ ಒಂದು ಜೆನ್ಯೂನ್ ಬ್ರೇಕ್ಔಟ್ ಸಿಕ್ಕ ನಂತರ ಈ ಲೆವೆಲ್ ಕ್ರಾಸ್ ಮಾಡೋ ತನಕನೂ ನಾವು ವೆಯ್ಟ್ ಮಾಡಬೇಕಾಗಿರುತ್ತೆ. ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು ಅಂತಂದ್ರೆ 50,800 ಲೆವೆಲ್ನ ಕ್ರಾಸ್ ಮಾಡೋ ತನಕ ನಮಗೆ ಬೈಯಿಂಗ್ ಆಪರ್ಚುನಿಟೀಸ್ ಸಿಕ್ಕಲ್ಲ. ಈ ಲೆವೆಲ್ನ ನಾವು ಸಪೋರ್ಟ್ ನಂಬರ್ 1 ಅಂತಾನು ನಾವು ಕನ್ಸಿಡರ್ ಮಾಡ್ಬೋದು. ಇಲ್ಲಿ ಒಂದು ಬ್ರೇಕ್ಔಟ್ ಕೊಟ್ರೆ ನಮಗೆ ಬೈಯಿಂಗ್ ಆಪರ್ಚುನಿಟೀಸ್ ಇಲ್ಲೇ ಸಿಗುತ್ತೆ. ಸೊ ನಾವಿನ್ನೂ ಮಲ್ಟಿಪಲ್ ಕನ್ಫರ್ಮೇಶನ್ ಮಾಡ್ಕೊತೀನಿ, ಅರ್ಜೆಂಟಲ್ಲಿ ನಾನು ಯಾವ ಟ್ರೇಡ್ಗೂ ನಾನು ಹೋಗಲ್ಲ ಅಂತಂದ್ರೆ ಈ ಲೆವೆಲ್ನ ಕ್ರಾಸ್ ಮಾಡೋ ತನಕ ನಾವು ವೆಯ್ಟ್ ಮಾಡಬೇಕಾಗಿರುತ್ತೆ. ನಮ್ಮ ಒಂದು ಟಾರ್ಗೆಟ್ 50,800 ಆಗಿರುತ್ತೆ. ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು ಅಂತ ಅನ್ಕೊಳ್ಳೋಣ, ಈ ಲೆವೆಲ್ ಅಲ್ಲಿ ನಮಗೆ ಬ್ರೇಕ್ಔಟ್ ಕೊಡಬೇಕಾಗಿರುತ್ತೆ. 51,900 ಲೆವೆಲ್ನ ಟೆನಿ ಕಾಸ್ಟ್ ಕ್ರಾಸ್ ಮಾಡಲೇಬೇಕಾಗಿರುತ್ತೆ. 51,900 ಇದು ನಮ್ಮ ರೆಸಿಸ್ಟೆನ್ಸ್ ನಂಬರ್ 1 ಆಗಿರುತ್ತೆ. ರೆಸಿಸ್ಟೆನ್ಸ್ ನಂಬರ್ 2 52,200 ನಮ್ಮ ರೆಸಿಸ್ಟೆನ್ಸ್ ನಂಬರ್ 2 ಆಗಿರುತ್ತೆ. R2 ಅಂತ ಬರಿತಾ ಇದ್ದೀನಿ ನೋಡಿ. ಈ ಲೆವೆಲ್ಸ್ಗಳನ್ನ ನೋಡಿಕೊಂಡು ಆಪ್ಷನ್ ಟ್ರೇಡರ್ಸ್ ಯಾರು ಇರ್ತೀರಾ ಹುಷಾರಾಗಿ ಟ್ರೇಡ್ ಮಾಡಿ. ಇದು ನಮ್ಮ ಮೇಜರ್ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ಗಳಾಗಿರುತ್ತೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಯೂಸ್ಫುಲ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ, ಲೈಕ್ ಮಾಡೋದನ್ನ ಕೂಡ ಮರಿಬೇಡಿ. ಹೊಸಬ್ರು ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಕೂಡ ಮರಿಬೇಡಿ. ಮತ್ತೆ ನಾಳೆಯ ಒಂದು ವಿಡಿಯೋದೊಂದಿಗೆ ನಿಮ್ಮನ್ನ ಕಾಣ್ತೀನಿ. ಮತ್ತೆ ಸಿಗೋಣ. ನಮಸ್ಕಾರ.